ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಶ್ರೀ ರಾಯರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕದೊಂದಿಗೆ ದಿನ ಪ್ರಾರಂಭವಾಯಿತು. ಪಂಚಾಮೃತ ಅಭಿಷೇಕದ ನಂತರ ಶ್ರೀ ಸ್ವಾಮೀಜಿಯವರು ಶ್ರೀರಾಯರ ರಥೋತ್ಸವಕ್ಕೆ ಶುಭ ಹಾರೈಸಿದರು. ನಂತರ ಎಚ್ ಶ್ರೀ ಸ್ವಾಮೀಜಿ ದೀಪ ಪ್ರಜ್ವಲನ ಮಾಡುವ ಮೂಲಕ ನಾಡಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆಚರಣೆಯ ಅಂಗವಾಗಿ ಪ್ರಸಿದ್ಧ ಸಂಗೀತ ಕಲಾವಿದರು ತಮ್ಮ ನಾದನಮನ ಸೇವೆಯನ್ನು ಭಕ್ತಿಯಿಂದ ಅರ್ಪಿಸಿದರು. ಶ್ರೀರಾಯರ ದೈವಿಕ ಆಶೀರ್ವಾದವನ್ನು ಪಡೆದ ಈ ಪವಿತ್ರ ಮತ್ತು ಭವ್ಯ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. Govinda!
ರಾಜಕೀಯ ಬರ್ತಡೇ ನಾಳೆ ನಾಳೆ ಜನರಾದ ಮಾತೃ ಹೃದಯದಂತೆ ಇರತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರ 430ನೆಯ ಹುಟ್ಟುಹಬ್ಬವನ್ನ ನಾವೆಲ್ಲ ಇಲ್ಲಿ ಭಕ್ತಿ ಶ್ರದ್ಧೆ ಉತ್ಸಾಹಗಳಿಂದ ಇಲ್ಲಿ ಆಚರಿಸ್ತಾ ಇದ್ದೇವೆ. ಇಲ್ಲಿ ಮಾತ್ರವಲ್ಲ, ದೇಶವ್ಯಾಪ್ತವಾಗಿ ವಿಶ್ವವ್ಯಾಪ್ತವಾಗಿ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದಕ್ಕೆ ಮಂತ್ರಾಲಯದಲ್ಲಿ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾದಹಾರ ಅನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ 21 ವರ್ಷವಾಗಿ ಇಲ್ಲಿ ನಡೆಸ್ತಾ ಬಂದಿದ್ದಾರೆ. ಅಂದ್ರೆ ಇದರ ಮೀನಿಂಗ್ ಏನು ಅಂದ್ರೆ, ನಾವು ಹೂವಿನ ಹಾರವನ್ನು ಅಥವಾ ಮತ್ತಾವುದೋ ಚಿನ್ನದ ಹಾರವನ್ನು ರಾಯರಿಗೆ ಸಮರ್ಪಣೆ ಮಾಡಿದ್ರೆ ಅದು ಅಷ್ಟು ಪ್ರೀತಿ ಆಗೋದಿಲ್ಲ ರಾಯರಿಗೆ. ನಾದ ನಮನದ ಮೂಲಕವಾಗಿ, ಸಂಗೀತದ ಮೂಲಕವಾಗಿ ಎಲ್ಲರೂ ಒಂದೊಂದು ಕೃತಿಗಳನ್ನು ಹಾಡುವ ಮೂಲಕ ಒಂದೊಂದು ಹೂವನ್ನು ಜೋಡಿಸಿ ದೊಡ್ಡ ಹಾರ ಮಾಡಿದಂತೆ ನಾದ ಹಾರ ಅನ್ನುವಂತಹ ಹಾರವನ್ನ ರಾಯರಿಗೆ ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇಂದು ನಡೀತಾ ಇದೆ. ಇದರಲ್ಲಿ ತಮಿಳುನಾಡು ಮೊದಲಾದ ಎಲ್ಲ ರಾಜ್ಯಗಳಿಂದ ಇಲ್ಲಿ ಆಗಮಿಸಿ ಮಾಡ್ತಾ ಇದ್ದಾರೆ. ರಾಯರ ಅನುಗ್ರಹ, ರಾಯರ ಪ್ರೀತಿ ಇದರಿಂದ ಆಗಿ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. आज हम लोग ರಾಘವೇಂದ್ರ ಸ್ವಾಮಿ ಜನ್ಮ ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಇಂದು ರಾಯರ ವರ್ಧಂತಿ ದಿನ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಾದಹಾರಂ ಎನ್ನೋ ಗ್ರೂಪಿಂದ ವೀಣಾ ಗಾನಾಲಯ ಹಾಗೂ ನಮ್ಮ ಗುರುಗಳಾದ ಪ್ರಶಾಂತ್ ಅಯ್ಯಂಗಾರ್ ಅವರು ಕೂಡ ಬಂದಿದ್ದಾರೆ. ವೀಣೆ ತಬಲಾ ಹಾಗೂ ಅನೇಕ ವಾದ್ಯಗಳ ನಾದ ಸೇವೆಯನ್ನು ಮಾಡಲು ಬಂದಿದ್ದೇವೆ. ಮಂತ್ರಾಲಯದಲ್ಲಿ ರಾಯರ ವರ್ಧಂತಿ ದಿನ ಬಂದಿದ್ದು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. 101 ಜನ ಇವಾಗ ನಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಧನ್ಯವಾದಗಳು.